ಇದೀಯಾ? ಇಲ್ಲಿಂದ ಯಾಕೆ ನೋಡ್ತಾ ಇದೀಯಾ? ಒಳಗ್ ಬರ್ಬೋದಾಗಿತ್ತಲ್ಲ. ಬಾ, ನಾನು ಹೆಂಡತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬಾ, ನೀನ್ ನೋಡ್ರೆ ಖುಷಿ ಪಡ್ತಾಳೆ. ನೋಡು, ಇವಳೇ ನನ್ನ ಹೆಂಡತಿ. ಲೇ, ನಿನಗೆ ಹೇಳ್ತಿದ್ದಲ್ಲ ನಾನು ನನ್ನ ಲವ್ವರ್ ಅಂತ. ಇವಳೇ ನನ್ನ ಲವ್ವರ್. ಹೇಗಿದ್ದಾಳೆ? ಲವ್ ಮಾಡಕ್ ಹೇಳಿ ಮಾಡಿಸ್ದಂಗಿಲ್ಲ. ಕರೆಕ್ಟ್ ವಯಸ್ಸು, ಕರೆಕ್ಟ್ ಹುಡುಗಿ ನನಗೆ. ಏನಂತೀಯ ಪ್ರತಿ? ಆಕ್ಚುಲಿ ನಾನ್ ನಿನ್ನ ಎಷ್ಟು ಲವ್ ಮಾಡ್ತೀನೋ ಅದಕ್ಕಿಂತ ಜಾಸ್ತಿ ನನ್ನ ಹೆಂಡತಿ ನೀನ್ ಲವ್ ಮಾಡ್ತಾಳೆ. ಹಾ, ನಾವಿಬ್ರು ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ಅಲ್ಲೇನೆ. ಅದ್ ಯಾಕೋ ನೋಡು, ಪ್ರತಿ ಸರ್ತಿ ನನ್ನ ಹೆಂಡತಿ ಬಗ್ಗೆ ನಿನ್ಗೆ ಹೇಳ್ಬೇಕು ಅಂತ ಅನ್ಸೋದು. ಆದ್ರೆ ನೀನ್ ನೋಡ್ದಾಗೆಲ್ಲ ಅದೇ ಗುಂಗಲ್ ಹಾಗೇ ಹೋಗ್ಬಿಟ್ಟು ನನ್ನ ಹೆಂಡತಿನ ಮರ್ತೇ ಬಿಡ್ತಿದ್ದೆ. ಬಹಳ ಒಳ್ಳೆ ಹೆಂಡತಿ, ಬಹಳ ಒಳ್ಳೆ ಹೆಂಡತಿ. ನಿಮಿಷ, ಒಂದ್ ನಿಮಿಷ. ನನ್ನ ಹೆಂಡತಿ ಬಹಳ ಚೆನ್ನಾಗಿ ಬೋನ್ವಿಟಾ ಕಾಫಿ ಗಿಫಿ ಎಲ್ಲ ಮಾಡ್ತಾಳೆ. ಕುಡ್ಕೊಂಡು ಹೋಗೋಣ. ವಿಷಯ ಏನಾದ್ರು ಇದೆಯಾ? ಅದ್ಯಾಕೆ ಹಂಗ್ ಮಾತಾಡ್ತೀಯ? ಬಾ ನಿಮಿಷ. ಬರ್ತೀನಿ. ಆಟ ಆಡ್ತಿದ್ಯಾ? ನಾನು ಏನಂತ ತಿಳ್ಕೊಂಡಿದ್ಯಾ? ಹೊರಗಡೆ ತುಂಬಾ ಕೆಟ್ಟವನಾದ್ರು ಒಳಗ್ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ. ಇಡೀ ಪ್ರಪಂಚಕ್ಕೆ ಹೇಳ್ತೀಯಾ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನೀನ್ ಮಾಡ್ತಿದ್ಯಾ? ಯಾರು ಹೇಳಿದ್ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ? ನಾನು ಮೊದ್ಲಿಂದ ಅವತ್ತಿಂದ ಇವತ್ತವರೆಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸರಿ ಇಲ್ಲ, ಎಲ್ಲರೂ ಕಚರಗಳೇ, ನಾನು ಕಚರನೇ ಅಂತ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿನ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಸ್ಟ್ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ. ರೂಮಲ್ಲಿರೋ ಗೋಡೆಗಳಿಗೆ ಮಂಚಗಳಿಗೆ ನೋಡೋ ಕಣ್ಣಿದ್ದು ಮಾತಾಡೋ ಬಾಯಿ ಇದ್ಬಿಟ್ಟಿದ್ರೆ ದಿನಕ್ಕೊಂದೊಂದು ವರ್ಲ್ಡ್ ವಾರ್ ಆಗ್ಬಿಡೋದು ಈ ಪ್ರಪಂಚದಲ್ಲಿ. ಪ್ರತಿಯೊಬ್ರು ಬಣ್ಣ ಬದಲಾಯಿಸೋ ಗೋಸುಂಬೆಗಳು ಅವರೆಲ್ಲ ಹೇಳ್ಕೊಂತೀರಿ ತಪ್ಪ? ಫಸ್ಟ್ ಆಫ್ ಆಲ್ ನನ್ನ ಹೆಂಡತಿ ಬಗ್ಗೆ ನಿಂಗೆ ಗೊತ್ತಿರಿತಾ ಕಿರ್ಚಾಡ್ತಿರ್ಲಿಲ್ಲ, ಕೂಗಾಡ್ತಿರ್ಲಿಲ್ಲ. ಅವಳು ಯಾರು ಗೊತ್ತಾ ನಿಂಗೆ? ಅವಳು ನನ್ಗೆ ಯಾಕೆ ಸಿಕ್ಕಿದ್ಲು ಗೊತ್ತಾ ನಿಂಗೆ? ಬರ್ತೀಯಾ? ರೇಟ್ ಎಷ್ಟು? 15,000. 15,000ನಾ? ಲೇ, ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನಮ್ದೇನಿದೆ 5 ನಿಮಿಷದ ಕೆಲಸ. ಕರೆಕ್ಟ್ ಆಗಿ ಹೇಳ್ಬಿಡು ರೇಟ್ ಎಷ್ಟು ಅಂತ. 15,000 ಒಂದ್ ಪೈಸಾ ಕಮ್ಮಿ ಆಗಲ್ಲ. ಲೇ, ನನ್ನೇನಂತ ತಿಳ್ಕೊಂಡಿದ್ಯಾ ನೀನು? ಈ ವ್ಯವಹಾರ ಗೊತ್ತಿಲ್ದಿರೋ ಬುದ್ದು ಅನ್ಕೊಂಡಿದ್ಯಾ? ನಾನ್ ಬುದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ 15,000 ಅಂತ. ಅಂದ್ರೆ ಅದೇನು ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿ ಅಂತಲ್ಲ, ಇದೇ ಫಸ್ಟ್ ಟೈಮ್ ಅದಕ್ಕೆ. ಓ, ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫರೆನ್ಸ್ ಇರಲ್ಲ. ಅದು ಬರೀ ದೇಹದ ರೇಟ್ ಅಲ್ಲ, ಶೀಲಕ್ಕೂ ಸೇರಿ ಹೇಳ್ತಾ ಇದ್ದೀನಿ. ಇಷ್ಟ ಇದ್ರೆ ಬಾ. ನಾನು ಯಾವತ್ತೂ ಒಂದ್ ಹೆಜ್ಜೆ ಮುಂದೆ ಇಟ್ಮೇಲೆ ಹಿಂದೆ ಇಡೋದೇ ಇಲ್ಲ. ಎಷ್ಟೊಂದೇ ರೇಟು? ಹೋಗೋಣ. 5 ನಿಮಿಷದ ಕೆಲ್ಸಕ್ಕೆ ಎಲ್ಲಾದ್ರೇನು. ಬಾ, ಅಲ್ಲೋಡಲ್ಲಿ ಚೆನ್ನಾಗಿದೆ ಜಾಗ. ಬಾ, ಅಲ್ಲಿಗೆ ಹೋಗೋಣ. ಬಾ, ಓಪನಿಂಗ್ ಸೆರೆಮನಿ ಜೋರ ಮಾಡೋಣ. ಮೂನ್ ಲೈಟು, AC ವೆದರ್, 5 ಸ್ಟಾರ್ ಹೋಟ್ಲ್ ಇದೆ ನಮ್ಗೆ. ತುಂಬಾ ಚೆನ್ನಾಗಿದೆ. ಇಲ್ಲೇ ಶುರು ಹಚ್ಕೋಣ. ಕಮಾನ್. ಸೂಪರ್. ಏನಿದು? ಏನ್ ಮಾಡ್ತಿದ್ಯಾ? ನಕ್ಷತ್ರ ಎಣಿಸ್ತಾ ಇದ್ದೀನಿ. ನಕ್ಷತ್ರ ಎಣಿಸ್ತಿದ್ಯಾ? ನೀನ್ ನಕ್ಷತ್ರ ಎಣಿಸೋ ಅಂತ ನಿಂಗೆ 15,000 ಎಣಿಸಿದ್ ನಾನು. ನೀನ್ 15,000 ಎಣಿಸಿರೋದು ನನ್ ದೇಹ ಪ್ಲಸ್ ಶೀಲಕ್ಕೆ, ನನ್ ಮನ್ಸಿಗಲ್ಲ. ಅಯ್ಯೋ, ನಿನ್ ಮನ್ಸಿಗೆ ಬೇರೆ ರೇಟ್ ಇದ್ಯಾ? ಲೇ, ನೋಡಿಲಿ, ನಾನ್ ಏನೇ ಕೆಲಸ ಮಾಡ್ರು 100% ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ನಿನ್ ಮನ್ಸಿಗೆ ಏನ್ ರೇಟ್ ಹೇಳು, ಬಿಸಾಕ್ತೀನಿ. ನೀನ್ ₹1,00,00,000 ಕೊಟ್ರು ಅದ್ ನಿನಗ್ ಸಿಗಲ್ಲ. ಇದ್ಯಾವ್ದಯ್ಯ ಒಳ್ಳೆ ತಲೆ ತಿನ್ನೋಗಿರಾಗಿ ರಾತ್ರಿ ಸಿಗಾಕೊಂತಲ್ಲ. ಬೇಗ ನಿನ್ ಕೆಲ್ಸ ಮುಗಿಸ್ಕೊಂಡು ಹೋಗು. ಇದ್ಕೋ, ನೀನು ನಾನು ನೋಡೇ ಬಿಡ್ತೀನಿ. ನನ್ ದುಡ್ಡ ಕೊಡೆ. ಯಾಕೆಂದ್ರೆ ಮಕ್ಕುಂದ್ ಬಿಡ್ತೀನಿ ನಿನ್ ನೆಚ್ಚಿ. ಏನ್ ಆಟ ಆಡ್ತಿದ್ಯ ನನ್ನ ಹತ್ರ? ಏನೋ ಸ್ಪೆಷಲ್ ಕೇಸು, ಹೊಸ ಹುಡುಗಿ, ಫ್ರೆಶ್ ಮಾಲ್ ಅನ್ಬಿಟ್ಟು 15,000 ರೂಪಾಯಿ ಬಿಸಾಕಿದೀನಿ. ಈಗ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ್ಯ. ಇವಳು ಮನ್ಸಿಗೆ ಬೇರೆ ರೇಟ್ ಅಂತೆ, ಬೇರೆ ರೇಟು.